ಇದುವರೆಗೆ ಭಾರತೀಯ ಸಿನಿಮಾ ರಂಗವನ್ನ ಬಾಲಿವುಡ್ ವರ್ಸಸ್ ಇತರರು ಎಂಬಂತೆ ನೋಡಲಾಗ್ತಾ ಇತ್ತು. ಆದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಭಾರಿ ಯಶಸ್ಸು ಸಿನಿಮಾ ರಂಗದ ಆಲೋಚನಾ ದಿಕ್ಕನ್ನ ಬದಲಾಯಿಸಿತು. ಭಾರತೀಯ ಸಿನಿಮಾ ರಂಗ ಅಂದ್ರೆ ಅದನ್ನ ಬಾಲಿವುಡ್ ಅಂತಲೇ ಪರಿಗಣಿಸಲಾಗ್ತಾ ಇತ್ತು. ಆದ್ರೆ ಈಗ ಬಾಲಿವುಡ್ ಸಿನಿಮಾ ರಂಗವನ್ನ ಭಾರತೀಯ ಸಿನಿಮಾ ರಂಗದ ಒಂದು ಭಾಗ ಮಾತ್ರ, ಅದೊಂದೇ ಭಾರತೀಯ ಸಿನಿಮಾ ರಂಗ ಅಲ್ಲ ಎಂಬುವಂತಹ ಸ್ಥಿತಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ತಂದು ನಿಲ್ಲಿಸಿದೆ. ಈಗ ಬಾಲಿವುಡ್ ಎಂಬ ಆಕರ್ಷಣೆ ಉಳಿದಿಲ್ಲ, ಬದಲಾಗಿ ಉಳಿದಿರೋದು ಪ್ಯಾನ್ ಇಂಡಿಯಾ ಸಿನಿಮಾ ಎಂಬ ಆಕರ್ಷಣೆ. ಹೀಗಾಗಿ ಮುಂದಿನ ಸೂಪರ್ ಸ್ಟಾರ್ಗಳು ಕೇವಲ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ಗಳು ಮಾತ್ರ ಆಗಿರ್ತಾರೆ. ಈಗ ಭಾರತೀಯ ಸಿನಿಮಾ ರಂಗದಲ್ಲಿ ಕೂಡ ಬಾಲಿವುಡ್ ವರ್ಸಸ್ ಸೌತ್ ಎಂಬುದು ಮುಗಿದು ಇಂಡಿಯನ್ ಸಿನಿಮಾ ಎಂಬ ದೃಷ್ಟಿಕೋನದಲ್ಲಿ ಸಿನಿಮಾಗಳನ್ನ ನೋಡಲಾಗ್ತಿದೆ. ಕಳೆದ 5-6 ವರ್ಷಗಳಿಂದ ಭಾರತೀಯ ಸಿನಿಮಾ ರಂಗದಲ್ಲಿ ಹೆಚ್ಚು ಸದ್ದು ಮಾಡ್ತಿರುವಂತಹ ಹೆಸರು ಪ್ಯಾನ್ ಇಂಡಿಯಾ ಸಿನಿಮಾ. ಇಷ್ಟಕ್ಕೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಏನು, ಪ್ಯಾನ್ ಇಂಡಿಯಾ ಸಿನಿಮಾ ಆಗಲು ನಿಜಕ್ಕೂ ಕೂಡ ಆ ಸಿನಿಮಾದಲ್ಲಿ ಏನಿರಬೇಕು? ಮೊದಲನೇದಾಗಿ ಸಿನಿಮಾದ ಕಂಟೆಂಟ್ ಯಾವುದೇ ಒಂದು ರೀಜನಲ್ ಅಥವಾ ಭಾಷೆಗೆ ಸೀಮಿತವಾಗಿರಬಾರದು. ಕನ್ನಡದಲ್ಲೇ ಮಾಡಿದ್ರು, ತೆಲುಗಿನಲ್ಲಿ ಸಿನಿಮಾ ಮಾಡಿದ್ರು ಕೂಡ ಅದು ಭಾರತದಲ್ಲಿನ ಎಲ್ಲ ಸಿನಿ ರಸಿಕರನ್ನ ತಲುಪುವಂತೆ ಇರಬೇಕು. ಕತೆ ಹೇಳುವ ವಿಧಾನ ಹೊಸತನದಿಂದ ಕೂಡಿರಬೇಕು. ಮೇಕಿಂಗ್ ಅದ್ದೂರಿತನದಿಂದ ಕೂಡಿರಬೇಕು. ಜೊತೆಗೆ ಅದನ್ನ ದೊಡ್ಡ ಮಟ್ಟದಲ್ಲಿ ಹಣ ಕೂಡಿ ಪಬ್ಲಿಸಿಟಿ ಮಾಡುವಂತಹ ಕೆಪಾಸಿಟಿ ಕೂಡ ಚಿತ್ರತಂಡ ಹೊಂದಿರಬೇಕು. ಜೊತೆಗೆ ಎಲ್ಲಾ ಭಾಷೆಗಳಿಗೂ ರೀಚ್ ಆಗುವ ದೃಷ್ಟಿಯಿಂದ ಅಲ್ಲಿನ ಪ್ರಮುಖ ಕಲಾವಿದರು ಕೂಡ ಈ ಚಿತ್ರದ ಒಂದು ಭಾಗವಾಗಬೇಕಾಗುತ್ತೆ. 100 ಕೋಟಿ ಹಣ ಹೂಡಿ ಸಿನಿಮಾ ಮಾಡಿದ ತಕ್ಷಣವೇ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಮೊದಲೇ ಹೇಳಿದಂತೆ ಸಿನಿಮಾಗೆ ಒಂದು ಯೂನಿವರ್ಸಲ್ ಅಪೀಲ್ ಇರಬೇಕು. ಚಿತ್ರಕ್ಕಾಗಿ ಚಿತ್ರದ ನಿರ್ದೇಶಕ ಮತ್ತು ನಟ ನಟಿಯರು, ತಾಂತ್ರಿಕ ವರ್ಗದವರು ಪೂರ್ತಿಯಾಗಿ ಡೆಡಿಕೇಟ್ ಆಗಬೇಕು ಮತ್ತು ಹೆಚ್ಚು ಸಮಯ ಕೂಡ ಇಂತಹ ಚಿತ್ರಗಳನ್ನ ಮಾಡಲು ತೆಗೆದುಕೊಳ್ಳುತ್ತೆ. ಹೀಗಾಗಿ ಮೇಕಿಂಗ್ ವಿಚಾರದಲ್ಲಿ ಯಾವುದೇ ತರದ ಕಾಂಪ್ರಮೈಸ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬಾಹುಬಲಿ ಸಿನಿಮಾಗಾಗಿ ಪ್ರಭಾಸ್ 5 ವರ್ಷ ಮೀಸಲಿಟ್ರು. ಅದೇ ರೀತಿಯಲ್ಲಿ ಯಶ್ ಕೆಜಿಎಫ್ ಚಿತ್ರಕ್ಕಾಗಿ ಕಳೆದ 4 ವರ್ಷದಿಂದ ಮತ್ತೊಂದು ಚಿತ್ರವನ್ನ ಕೂಡ ಒಪ್ಪಿಕೊಳ್ಳಲಿಲ್ಲ. ಯಶ್ ರಾಕಿ ಬಾಯ್ ಆಗಿ ಕಾಣಿಸಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಡೆಡಿಕೇಟ್ ಮಾಡಿದ್ದಾರೆ. ರಾಜಮೌಳಿ ಬಾಹುಬಲಿ ಸರಣಿ ಮಾಡೋದಕ್ಕೆ 5 ವರ್ಷ ತೆಗೆದುಕೊಂಡ್ರು. ಅನಂತರ ತ್ರಿಬಲ್ ಆರ್ ಚಿತ್ರ ಮಾಡೋದಕ್ಕೆ 5 ವರ್ಷ ಸಮಯ ತೆಗೆದುಕೊಂಡಿದ್ದಾರೆ. ಕೆಜಿಎಫ್ ಮುಗಿಯುವವರೆಗೂ ಪ್ರಶಾಂತ್ ನೀಲ್ ಮತ್ತೊಂದು ಪ್ರಾಜೆಕ್ಟ್ ಕೂಡ ಕೈಗೆ ತೆಗೆದುಕೊಳ್ಳಲಿಲ್ಲ. ಹೀಗೆ ಪ್ರತಿ ನಿರ್ದೇಶಕರು ಮತ್ತು ನಟರು ತಮ್ಮನ್ನ ತಾವು ಪೂರ್ತಿಯಾಗಿ ಡೆಡಿಕೇಟ್ ಮಾಡಿಕೊಳ್ಳದೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ತಯಾರಾಗುವುದಿಲ್ಲ. ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಚಿತ್ರಗಳ ಪರಿಕಲ್ಪನೆಯು ಭಾಷೆಯ ಗಡಿಗಳನ್ನ ಮೀರಿ ದೇಶಾದ್ಯಂತ ಪ್ರೇಕ್ಷಕರನ್ನ ಒಗ್ಗೂಡಿಸುವ ಶಕ್ತಿಯಾಗಿ ಗುರುತಿಸಲ್ಪಟ್ಟಿದೆ. ಎಸ್ ರಾಜಮೌಳಿಯವರ ಬಾಹುಬಲಿ ದಿ ಬಿಗಿನಿಂಗ್ ಈ ಪರಿಕಲ್ಪನೆಯನ್ನ ಜಾಗತಿಕವಾಗಿ ಜನಪ್ರಿಯಗೊಳಿಸಿದಾದ್ರೂ ಈ ಪರಿಕಲ್ಪನೆಯ ಮೊದಲ ಬೀಜವನ್ನ 1959ರಲ್ಲಿ ಬಿಡುಗಡೆಯಾದ ಕನ್ನಡ ಚಿತ್ರ ಮಹಿಷಾಸುರ ಮರ್ದಿನಿ ಬಿತ್ತಿತ್ತು. ಈ ಚಿತ್ರವನ್ನ ಭಾರತದ ಮೊದಲ ಪ್ಯಾನ್ ಇಂಡಿಯಾ ಚಿತ್ರವೆಂದು ಗುರುತಿಸಲಾಗಿದೆ. ಇದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು. ಮಹಿಷಾಸುರ ಮರ್ದಿನಿ ಚಿತ್ರವನ್ನ BS ರಂಗ ನಿರ್ದೇಶಿಸಿ ನಿರ್ಮಾಣ ಮಾಡಿತು. ಇದು ದೇವಿ ದುರ್ಗೆಯು ರಾಕ್ಷಸ ಮಹಿಷಾಸುರನನ್ನ ಸಂಹರಿಸಿ ಪೌರಾಣಿಕ ಕಥೆಯನ್ನ ಆಧರಿಸಿದೆ. ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ವಿನಾಯಕಯ್ಯ, ಉದಯ್ ಕುಮಾರ್ ಮತ್ತು ನರಸಿಂಹರಾಜು ಅವರಂತಹ ಕಲಾವಿದರು ನಟಿಸಿದ್ರು. ಕನ್ನಡದಲ್ಲಿ ನಿರ್ಮಾಣವಾದ ಈ ಚಿತ್ರವನ್ನ 8 ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಮಲಯಾಳಂ, ಬೆಂಗಾಳಿ ಮತ್ತು ಒಡಿಯಾದಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲಾಯಿತು. ಈ ಸಾಧನೆಯು ಆ ಕಾಲದಲ್ಲಿ ಚಿತ್ರರಂಗದಲ್ಲಿ ಅಪೂರ್ವವಾದುದು. ಯಾಕಂದ್ರೆ ಆಗಿನ ದಿನಗಳಲ್ಲಿ ಚಿತ್ರ ವಿತರಣೆಯ ತಾಂತ್ರಿಕತೆ ಮತ್ತು ಮಾರುಕಟ್ಟೆಗೆ ಸೀಮಿತವಾಗಿತ್ತು. ಈ ಚಿತ್ರವು ಮದ್ರಾಸ್ನಲ್ಲಿರುವಂತಹ ವಿಕ್ರಮ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರವೆಂಬ ಐತಿಹಾಸಿಕ ಮೈಲುಗಲ್ಲನ್ನ ಗುರುತಿಸಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ 90 ಮಾನವ 90 ಸುಖವ ಎಂಬ ತಮ್ಮ ಚೊಚ್ಚಲ ಗೀತೆಯನ್ನ ಹಾಡಿದ್ರು. ಇದು ಚಿತ್ರಕ್ಕೆ ಭಕ್ತಿಯ ಆಕರ್ಷಣೆಯನ್ನ ಒದಗಿಸಿತು. ಚಿತ್ರದ ದೃಶ್ಯ ಭವ್ಯತೆಯು ಎಲ್ಲಾ ಭಾಷಿಗರಿಗೂ ಸಮಾನವಾಗಿ ಮನಮುಟ್ಟಿತ್ತು. ಚಿತ್ರದ ಕಥಾವಸ್ತು ಭಾರತದ ಸಾಂಸ್ಕೃತಿಕ, ಇದರಿಂದಾಗಿ ಇದು ದಕ್ಷಿಣ ಭಾರತದಿಂದ ಉತ್ತರದ ಭಾರತದವರೆಗೆ ಯಶಸ್ಸನ್ನ ಕಂಡಿತ್ತು. ಮಹಿಷಾಸುರ ಮರ್ದಿನಿಯ ಯಶಸ್ಸು 1950ರ ದಶಕದಲ್ಲಿ ಬಹುಭಾಷಾ ಚಿತ್ರಗಳಿಗೆ ದಾರಿಯನ್ನ ತೆರೆಯಿತು. ಈ ಚಿತ್ರದ ನಂತರ ಇಂಡಿಯನ್, ಬಾಂಬೆ, ಅನಿಯನ್ ಮತ್ತು ಎಂತಿರನ್ನಂತಹ ಚಿತ್ರಗಳು ಬಹು ಪ್ರಾದೇಶಿಕ ಪ್ರೇಕ್ಷಕರನ್ನ ಆಕರ್ಷಿಸಿದವಾದರೂ ಮಹಿಷಾಸುರ ಮರ್ದಿನಿ ಈ ಪಯಣದ ಆರಂಭಿಕ ಹೆಜ್ಜೆಯಾಗಿತ್ತು. ಬಾಹುಬಲಿ ಆಧುನಿಕ ತಾಂತ್ರಿಕತೆ, ಜಾಗತಿಕ ಮಾರುಕಟ್ಟೆ ಮತ್ತು ಬಹುಭಾಷಾ ವಿತರಣೆಯೊಂದಿಗೆ ಪ್ಯಾನ್ ಇಂಡಿಯಾ ಚಿತ್ರಗಳಿಗೆ ಹೊಸ ವ್ಯಾಖ್ಯಾನವನ್ನ ನೀಡಿತು. ಆದರೆ ಮಹಿಷಾಸುರ ಮರ್ದಿನಿ ಈ ಕನಸಿನ ಆರಂಭವಾಗಿತ್ತು.